ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಮೊನ್ನೆ ಮಣಿಂಗಳ್ಳಿಗೆ ಹೋಗಿದ್ವಿ. ತೆಂಗಿನಕಾಯಿ ರೇಟು ಸುಮಾರು ಒಂದು 7-8 ತಿಂಗಳಿಂದನೂ ಜಾಸ್ತಿನೇ ಆಗ್ಬಿಟ್ಟಿದೆ. ನಾವು ಮೊದಲಿಗೆ ಒಂದು 25 ರೂಪಾಯಿಂದನೂ KG ತೂಕದಲ್ಲಿ ಹಾಕಿದ್ದೀವಿ. ಈಗ 80-85 ತಕ್ಕನೂ ಒಂದು KGಗೆ ರೇಟ್ ಆಗಿಬಿಟ್ಟಿತ್ತು. ಈಗ ಮೊನ್ನೆ ನಾವು ಕಾಯಿ ಕೀಳಿಸಿದಾಗ ಆಳುಗಳ ಕೈಲೆಲ್ಲ ಕೀಳಿಸಿದ್ದು, ಹಂಗೆ ಎಲ್ಲರೂ ಸೇರಿಕೊಂಡು ಒಂದು 60 ರೂಪಾಯಿ KG ಆಗಿತ್ತು. ಸ್ನೇಹಿತರೆ, ತೋಟದಲ್ಲಿ ಎಲ್ಲ ಆಳುಗಳ ಕೈಲಿ ಕರ್ಕೊಂಡು ಕಾಯೆಲ್ಲ ಕೀಳಿಸಿ, ಏನು ರೈಟ್ ಇದ್ದಾಗಲೇ ನಾವು ಒಂದು 3 ಕಾಸು ತಗೋಬೇಕು. ಮತ್ತು ಇನ್ನೊಂದೇನು, ಎಲ್ಲ ಎಳ್ಳೀರೇ ಕಿತ್ಬಿಡ್ತಾರೆ. ಎಳ್ಳೀರು ಕೀಳೋದ್ರಿಂದನೇ ಈಗ ಕಾಯಿ ರೇಟ್ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಂಗಾಗಿ ಕಾಯಿನೂ ಮೊದಲು 25, 30, 35, 40, 50 ನಾನು ಕಡಿಮೆ ಹಾಕಿರೋದು. ಅಲ್ಲಿ ಅಷ್ಟು ರೈಟ್ ಇದ್ದಾಗ ತುಂಬ ಕಾಯಿ ಸಿಗೋವು. ಯಾವಾಗ ರೇಟ್ ಜಾಸ್ತಿ ಆಗೋಯ್ತು ಅಷ್ಟರಲ್ಲಿ ನಾವು ಕಾಯಿ ಕಡಿಮೆನೇ ಆಗೋಗ್ಬಿಟ್ಟಿದೆ. ಹಂಗಾಗಿ ಇರೋ ಕಾಯಿನೇ ಕಿತ್ತು ಅಲ್ಲೇ ತೋಟದಲ್ಲೇ ಒಂದು ಕಾಯಿಗೆ 1 ರೂಪಾಯಿ ತಗೋತಾರೆ ಸ್ನೇಹಿತರೆ. ಹಂಗಾಗಿ ಕಾಯಿಗೆ 1 ರೂಪಾಯಿ ಹಂಗೆ ಅಲ್ಲೇ ಬಂದು ಸ್ಪಾಟಲ್ಲಿ ಕಿತ್ತಿ ಅವರೇ ಸುಳಿದು ನಮಗೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಆ ಸುಳಿಯೋ ತಕ್ಕ ನಾನು ಹೋಗಿದ್ವಿ. ಹಂಗೇ ನಮ್ಮ ಮಗಳು ಮನೆ ಫಂಕ್ಷನ್ಗೆ ಅವಳಿಗೂ 100 ಕಾಯಿ ಬಾಳೆಗೊನೆ ಎಲ್ಲ ಬೇಕಾಗಿತ್ತು. ಹಂಗೆ ಕಾರಲ್ಲಿ ಹಾಕೊಂಬರೋಣ ಅಂತ. ಆವಾಗ ಎಲ್ಲ ಕಾಯೆಲ್ಲ ಕೀಳಿಸಿ ಅಲ್ಲೇ ಸುಳ್ಸೋಕ್ಕೆ ಸುಮಾರು ಒಂದು 3 ಅವರ್ ಆಯಿತು. ನಾನು ಹಂಗೆ ಬೇಜಾರಾಯಿತು. ತೋಟ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಓಡಾಡಿಕೊಂಡು, ನೀರು ಬೋರ್ ಕರೆಂಟ್ ಇತ್ತು. ಹಂಗೆ ನೀರಲ್ಲೆಲ್ಲ ಒಂದು ಸ್ವಲ್ಪ ಆಟ ಆಡ್ಕೊಂಡು ಎಲ್ಲರೂ ನಾನು ಹುಡುಗರೆಲ್ಲ ಕಾಯಿ ಸುಳಿಯೋ ತಕ್ಕ ಕುಂತಿದ್ವಿ. ಏನು ಆ ಮರದಡೆ ಕುಂತ್ಕೊಂಡ್ರೆ ಆನಂದನೋ ಆನಂದ. ತಣ್ಣನೆ ಗಾಳಿ, ಆ ನೀರು, ಆ ವಾತಾವರಣ ನಮಗೆ ಎದ್ದು ಬರೋಕ್ಕೆ ಮನಸ್ಸು ಬರಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಆ ವಾತಾವರಣದಲ್ಲಿ ನಾವು ಒಂದು ಟೈಮ್ ಪಾಸ್ ಮಾಡಬೇಕು. ಯಾವಾಗ ಮನೆಯಲ್ಲಿ TV, ಮೊಬೈಲು ಇದೇ ನಮ್ಮ ಜೀವನ ಆಗೋಗ್ಬಿಟ್ಟಿದೆ. ನಾವು ಹೊರಗಡೆ ಪ್ರಪಂಚನ ನೋಡೋದು ಭಾಳ ಇದೆ. ಕೆಲವರು ಸಿಟಿ ಜೀವನ ಚೆಂದ ಅಂತಾರೆ, ಕೆಲವರು ಹಳ್ಳಿ ಜೀವನ ಚೆಂದ ಅಂತಾರೆ. ಆದರೆ ನಮಗಂತೂ ಒಂದೊಂದ್ಸರಿ ಸಿಟಿಗೆ ಹೋದಪ್ಪ, ನಾವು ಸಿಟಿಲೇ ಇರಬೇಕಪ್ಪ, ಎಷ್ಟು ಅನುಕೂಲ ಇದೆ, ಎಲ್ಲನೂ ಚೆನ್ನಾಗಿದೆ ಇಲ್ಲಿ ಅಂತ ಅನಿಸುತ್ತೆ. ಕೆಲವೊಂದು ಸರಿ ಏನನ್ಸುತ್ತೆ, ಇಲ್ಲಪ್ಪ ಹಳ್ಳಿ ಜೀವನನೇ ಚೆಂದ. ಏನು ಬೋರ್ ಹತ್ರ ಒಂದು ತೆಂಗಿನ ಗಿಡ, ಬಾಳೆ ಗಿಡ, ಅಡಿಕೆ ಗಿಡ, ಒಂದು ಹಣ್ಣು ಹಂಪಲು ಗಿಡಗಳು ಹಾಕೋಬೋದು, ಸೊಪ್ಪು ಸುರ್ಕೋಬೋದು, ಹೆಂಗೋ ಜೀವನ ಮಾಡುತ್ತೀರ. ಅವತ್ತೊಂದು 100 ರೂಪಾಯಿ ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಏನೋ ಒಂದು ತರಕಾರಿ ಅಲ್ಲೇ ಬೆಳ್ಕೊಳ್ಳೋದ್ರಿಂದ ಹೆಂಗೋ ಜೀವನ ಮಾಡ್ಬೋದು ಅಂತ ಕೆಲವರು ಅಂತಾರೆ. ಹಂಗಾಗಿ ಹಳ್ಳಿ ಜೀವನ ಹಳ್ಳಿ ಜನಕ್ಕೆ ಚೆಂದ, ಸಿಟಿ ಜೀವನ ಸಿಟಿಗೆ ಚೆಂದ. ಆದರೆ ಸಿಟಿಯವರು ಹಳ್ಳಿಗೆ ಬಂದರೆ ಭಾಳ ಖುಷಿ ಪಡ್ತಾರೆ, ಭಾಳ ಆನಂದ ಪಡ್ತಾರೆ. ಫ್ರೆಂಡ್ಸ್, ನಾನು ನೋಡ್ದಂಗೆ ಒಂದು ಹಬ್ಬ ಹುಣ್ಯದಲ್ಲಿ ಏನೋ ಬಂದರೆ, ಅಯ್ಯೋ ನಿಮ್ಮ ಎಷ್ಟು ಚೆನ್ನಾಗಿದೆ, ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜನ ನನ್ನ ಫ್ರೆಂಡ್ಸು ನಮ್ಮ ಮನೇನ ಲೈಕ್ ಮಾಡ್ತಾರೆ. ಹಂಗಾಗಿ ನಾವು ಎಲ್ಲ ಊರಿಗೆ ಹೋಗಿ ಆ ತೆಂಗಿನಕಾಯಿ ಎಲ್ಲ ಸುಡಿಸಿ ಅಲ್ಲೇ ಮರೂರು ಹ್ಯಾಂಡ್ ಪೋಸ್ಟಲ್ಲಿ ಕಾಯಿ ಮಂಡಿ ಇದೆ. ಕಾಯಿ ಮಂಡಿ ಅಲ್ಲೇ ಒಂದು 2-3 ಅಂಗಡಿ ಫ್ಯಾಕ್ಟ್ರಿ ಥರ ಮಾಡ್ಕೊಂಬಿಟ್ಟವ್ರೆ ದೊಡ್ಡದಾಗಿ. ಅಲ್ಲೇ ಕಾಯಿ ಮಂಡಿಗಳಿರ್ತವೆ. ತಗೊಂಡೋಗಿ ಹಾಕಿದ್ರೆ ಅವರೆಲ್ಲ ಕ್ಲೀನಾಗಿ ಬಿಡಿಸ್ತಾರೆ. ಒಂದೊಂದು ಕಾಯಿ ಹೊಡೆದು ಚೆಕ್ ಮಾಡಿ ಸ್ವಲ್ಪ ಎಳೆಕಾಯಿ ಥರ ಕಂಡ್ರೆ ಸೈಡಿಗೆ ಎತ್ಕೊಂಬಿಡ್ತಾರೆ. ಅದು KGನ ಇದು ಒಂದು 60 ರೂಪಾಯಿ ಇಲ್ಲ, ಅದೊಂದು 20 ರೂಪಾಯಿಗೆ ಹಾಕಿರ್ತಾರೆ. ನಾವು ಒಂದೊಂದ್ಸರಿ ಜಾಸ್ತಿ ಬಿಡಿಸಿ ಹಾಕ್ಬಿಟ್ರೆ ಎತ್ಕೊಂಬಂದುಬಿಡ್ತೀವಿ ಮನೆಗೆ. ಎತ್ಕೊಂಬಂದು ಹೊಡ್ಕೊಂಡು ಚಟ್ನಿ ಮಾಡ್ಕೊತೀವಿ. ಇಲ್ಲ ಅಂದರೆ ಏನೋ 1, 2, 3 ಆದರೆ ಲಂಚ ಹಾಕ್ಕೊಂಬಿಡ್ತಾರೆ. ಏನು ಆ ಥರ ಏನಿಲ್ಲ. ಹಂಗಾಗಿ ತೆಂಗಿನಕಾಯಿ ಎಲ್ಲ ನಾವು ತೊಗೊಂಡೋಗೆಲ್ಲ ಸುಳಿಸಿ ಮರೂರೇ ಅನ್ಕೊಟ್ಟಿರೋ ಮಂದಿಗೆ ಹಾಕ್ತೋ ತುಂಬ ಖುಷಿ ಆಯ್ತದೆ. ಒಂದೊಂದ್ಸರಿ ಎಲ್ಲ ರೈತರ ಜೀವನ ಚೆಂದ ಅನಿಸುತ್ತೆ. ಕಾರ್ ತೊಗೊಂಡೋಗಿದ್ವಿ, ಕಾಯಿನ ಹಂಗಾಗಿ ಕಾಯಿನೆಲ್ಲ ಸುಳಿಸಿ ಹಾಕಿ ಅವ್ನು ಬರೋವರೆಗೂ ನಾನು ಗಿಡ ಮರನೆಲ್ಲ ನೋಡ್ಕೊಂಡು ತುಂಬ ಖುಷಿ ಆಯಿತು. ಯಾಕೆಂದರೆ ನಾವೇ ಬೆಳೆದಿರೋ ಕಾಯಿ, ನಾವೇ ಬೆಳೆದಿರೋ ಒಂದು ಹಣ್ಣು ತಿನ್ನಬೇಕು ಅಂದ್ರೂ ನಮಗೊಂದು ಯೋಗ ಇರಬೇಕು. ಆನಂತರ ಅಮೌಂಟೆಲ್ಲ ಲೆಕ್ಕ ಹಾಕಿ ನಮಗೆ ಒಂದು 6400 ರೂಪಾಯಿ ದುಡ್ಡು ಬಂತು. ನನ್ನ ಮಗ ಕಾಯೆಲ್ಲ ಮಂಡಿಗೆ ಹಾಕ್ಬಿಟ್ಟು ಆ ದುಡ್ಡು ತೊಗೊಂಡು ಬಂದ. ಆನಂತರ ಮಗಳಿಗೆ ಮನೆ ಫಂಕ್ಷನ್ಗೆ ಅಂತ ನಾವು 100 ತೆಂಗಿನಕಾಯಿ ಮತ್ತು ಬಾಳೆಕಾಯಿ ಕಿತ್ತಾಕಿದ್ವಿ. ಎಲ್ಲ ತೊಗೊಂಡು ತುಂಬ ಖುಷಿ ಆಯ್ತದೆ. ಏನೇ ಒಂದು ತಿನ್ನಬೇಕು ಅಂದ್ರೆ ಋಣ ಇರಬೇಕು. ಒಂದು ಕಲ್ಪವೃಕ್ಷ ನೋಡಿ, ನಾನು ಹೋದರೆ ಊರಿಗೆ ಆ ತೆಂಗಿನಕಾಯಿ ಮರದಲ್ಲಿ ಕಾಯಿ ತೊಗೋತೀವಿ, ಕೊಬ್ಬರಿ ಮಾಡ್ಕೋತೀವಿ. ಗರಿ ಬಿದ್ದಿದ್ರೆ ನನ್ನ ಮನೆಗೆ ಪರ್ಕೆನೂ ಮಾಡ್ಕೊಬರ್ತೀನಿ ಸ್ನೇಹಿತರೆ. ಒಂದೇ ಸರಿ ಮಾಡ್ಕೊಳ್ಳೋದು ವರ್ಷದಲ್ಲಿ.
ಒಂದು 20 ಪರಕೆ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಂದು ವರ್ಷ ಎಲ್ಲ ಪರಕೆ ಬರುತ್ತೆ. ಮತ್ತು ನೋಡಿ ಅದರಿಂದ ನಾವು ಕಾಯಿ ಸುಳಿದಿರ್ತೀವಲ್ಲ, ಹಳ್ಳಿ ಕಡೆ ಎಲ್ಲ ಅದು ನಾರಿಂದಲೇ ನಾವು ಪಾತ್ರೆ ತೊಳಿತಾರೆ, ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ಹಂಗಾಗಿ ಪಾತ್ರೆ ತೊಳಿಯೋಕ್ಕೂ ಅದರಲ್ಲೇ ಉಪಯೋಗಿಸ್ಕೊತಾರೆ. ಒಂದು ಕಲ್ಪವೃಕ್ಷನ ಒಂದು ಗೋಮಾತೆಗೆ ಹೋಲಿಸಿದ್ದಾರೆ. ಹಾಗಾಗಿ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ. ತೋಟ, ಮನೆ, ಹೊಲ ಅನ್ನೋದಲ್ಲೆಲ್ಲ ನೋಡಿ, ನಾವು ಒಂದ್ಸರಿ ಬಂಡವಾಳ ಒಂದ್ಸರಿ ಕ್ಲೀನಾಗಿ ನಾವೊಂದು ಗಿಡ ಹಾಕಿ ಬಿಟ್ಬಿಟ್ರೆ ಅದು 1.5 ತಿಂಗಳು 2 ತಿಂಗಳಿಗೆಲ್ಲ ನಾವೊಂದು ಮನೆ ಕಟ್ಬಿಟ್ಟಂಗೆ. ನಮ್ಗೆ ಹೆಂಗೆ ತಿಂಗಳ ಬಾಡಿಗೆ 8,000 10,000 20,000 ಹಿಂಗೆ ಬರ್ತದೋ, ನಮ್ಮ ಗಿಡದ ಮೇಲೆ ದುಡ್ಡು. ನಮ್ಮ ಗಿಡನೂ ಅಷ್ಟೇ ಬಾಡಿಗೆ ಥರ ನಮ್ಗೆ 1.5 ತಿಂಗಳು 2 ತಿಂಗಳಿಗೆಲ್ಲ 20,000 10,000 15,000 ಹಿಂಗೆ ದುಡ್ಡು ಬರುತ್ತೆ ಸ್ನೇಹಿತರೆ. ನೋಡಿ 230 ಕಾಯಿ ಅಷ್ಟೇ. ಈಗ ಹೋದ ತಿಂಗಳು ಹಾಕಿದ್ರು, ಹೋದ ತಿಂಗಳನ್ನೆಲ್ಲ ಈಗ ಒಂದು 15 ದಿವಸ ಹಿಂದೆ ಹಾಕಿದ್ರು. ಆವಾಗ 8 ಚಿಲ್ಲರೆನೋ 10 ಬಂದಿತ್ತು. 230 ಕಾಯಿಗೆ 6,400 ರೂಪಾಯಿ ದುಡ್ಡು ಬಂತು ಸ್ನೇಹಿತರೆ. ಎಲ್ಲ ತಗೊಂಡು ನಾವು ಖುಷಿಯಾಗಿ ಮನೆಗೆ ಬಂದು. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ನಮ್ಮ ಮಗಳು ಮನೆಗೆ ತೆಂಗಿನಕಾಯಿ, ಬಾಳೆಗೊನೆ ನಮ್ಮ ಗೌಡ್ರು ಎಲ್ಲ ರೆಡಿ ಮಾಡಿದ್ದಾರೆ. ತಗೊಂಡೆಲ್ಲ ನಮ್ಮ ಮಗಳಿಗೆ ಬಂದು. ಹರೇ ಶ್ರೀನಿವಾಸ, ಹರಿ ಓಂ.